ಸೊ ಹೈ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಮುಖಾಂತರ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂತಿದ್ದೀನಿ. ಬ್ರದರ್, ಈ ಬಾರಿ ಯಾವ ಒಂದು ಡಿವಿಷನ್ಗೆ ನಾವು ಅಪ್ಲೈ ಅನ್ನ ಮಾಡಿದ್ರೆ ನಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ, ಯಾವ ರೀತಿ ನಾವು ಪ್ರಿಫರೆನ್ಸ್ ಅನ್ನ ಹಾಕಿದ್ರೆ ನಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ ಅಂತ ತಾವು ಪದೇ ಬಹಳಷ್ಟು ಒಂದು ಕ್ವಶನ್ಸ್ ಅನ್ನ ರೇಸ್ ಅನ್ನ ಮಾಡಿದಿರಿ, ಕಮೆಂಟ್ಸ್ ಅನ್ನ ಮಾಡಿದಿರಿ. ಸೊ ಆ ಒಂದು ರೀಸನ್ ಇಂದ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂತ ಇದೀನಿ. ತಾವು ತಮ್ಮ ಒಂದು ಸ್ವಂತವಾಗಿರುವಂತಹ ಒಂದು ಕ್ಯಾಟಗರಿಗೆ ತಾವೇನು ಅಪ್ಲೈ ಅನ್ನ ಮಾಡಿರ್ತೀರಾ, ಬಟ್ ಇತರರ ಒಂದು ಕ್ಯಾಟಗರಿಗೂ ಕೂಡ ತಾವು ಅಪ್ಲಿಕೇಶನ್ ಹಾಕಿ ತಾವು ಸೆಲೆಕ್ಷನ್ಸ್ ಕೂಡ ತಾವು ಪಡಿಬಹುದು. ಅದು ಹೇಗೆ ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡ್ತಾ ಇದೀನಿ. ತಮ್ಮಲ್ಲಿ ಒಂದು ಮಾತನ್ನ ಹೇಳ್ತಾ ಇದೀನಿ, ತಾವು ಸಾಧ್ಯವಾದಷ್ಟು ತಾವು ವಿಡಿಯೋನ ಕೊನೆ ತನಕ ನೋಡಿದ್ರೆ ಮಾತ್ರ ತಮಗೆ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ತಮಗೆ ಸಿಗುತ್ತೆ. ತಾವೇನ್ ಮಾಡ್ತೀರಾ, ವಿಡಿಯೋನ ಸ್ಕಿಪ್ ಅನ್ನ ಮಾಡ್ತೀರಾ, ಒಂದೇ ಸಲ ತಾವು ಅರ್ಧಕ್ಕೆ ಒಂದು ವಿಡಿಯೋಸ್ ಅನ್ನ ನೋಡಿ ಸ್ಟಾಪ್ ಅನ್ನ ಮಾಡ್ತೀರಾ. ಸೊ ಈ ರೀತಿಯ ತಾವು ಏನ್ ಮಾಡಿದ್ರೆ ಖಂಡಿತವಾಗಿ ಹೇಳ್ತಾ ಇದೀನಿ, ತಮಗೆ ಒಂದು ಕ್ಲಿಯರ್ ಆಗಿರುವಂತಹ ಒಂದು ಕ್ಲಾರಿಟಿ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಮಗೆ ಸಿಗುವುದಿಲ್ಲ. ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ನ ಸುಮಾರು 44,228 ಒಂದು ವೇಕೆನ್ಸಿಗಳನ್ನ ಏನು ರೀಸೆಂಟ್ ಆಗಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಐ ಹೋಪ್ ಪ್ರತಿಯೊಬ್ಬರು ಅಪ್ಲೈ ಅನ್ನ ಮಾಡಿದಿರಾ ಅಂದ್ಕೊಂತೀನಿ. ಸೊ ಅಪ್ಲೈ ಮಾಡಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಯಾವ ಒಂದು ಡಿವಿಷನ್ಗೆ ತಾವು ಅಪ್ಲೈ ಅನ್ನ ಮಾಡಿದಿರಿ ಮತ್ತು ಎಷ್ಟು ಒಂದು ಪ್ರಿಫರೆನ್ಸ್ ಅನ್ನ ಹಾಕಿದಿರಿ ಮತ್ತು ತಮ್ಮ ಒಂದು ಕ್ಯಾಟಗರಿ ಏನು ಎಂಬುದರ ಬಗ್ಗೆ ಒಂದು ಸಲ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಈ ಬಾರಿ ಅಪ್ಲೈ ಮಾಡಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಕೂಡ ಗೊತ್ತಾಗ್ಲಿ ಎಷ್ಟು ಪರ್ಸೆಂಟೇಜ್ ಇರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಮತ್ತು ಯಾವ ಒಂದು ಡಿವಿಷನ್ಗೆ ಅಪ್ಲೈ ಮಾಡಿದಿರಿ ಎಂಬುದರ ಬಗ್ಗೆ ಅವರು ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ. ಬನ್ನಿ ವಿಡಿಯೋ ಮುಂದುವರಿಸುವ ಮುಂಚೆ ಪ್ರತಿಯೊಂದು ಇನ್ಫಾರ್ಮೇಶನ್ ಗೋಸ್ಕರ, ಅಫಿಷಿಯಲ್ ಆಗಿರುವಂತಹ ಒಂದು ಮಾಹಿತಿಗೋಸ್ಕರ ತಾವು ಫಟಾಫಟ್ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಮೊದಲನೇದಾಗಿ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಕಮೆಂಟ್ಸ್ ಅನ್ನ ಮಾಡಿದಿರಿ, ಕ್ವಶನ್ಸ್ ಅನ್ನ ರೈಸ್ ಅನ್ನ ಮಾಡಿದಿರಿ, ಡೌಟ್ಸ್ ಅನ್ನ ಶೇರ್ ಅನ್ನ ಮಾಡ್ಕೊಂಡಿದಿರಿ. ನೋಡಿ, ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಅನ್ನ ಕೊಡಕ್ಕೆ ಆಗಿಲ್ಲ. ತಾವು ಯಾವುದೇ ಒಂದು ಕಾರಣಕ್ಕೂ ತಾವು ಬೇಜಾರನ್ನ ಮಾಡ್ಕೋಬೇಡಿ. ನಾನು ಮೊದಲೇ ಹೇಳಿದೀನಿ, ತಾವೇನಾದ್ರೂ ತಮ್ಮ ಒಂದು ಡೌಟ್, ತಮ್ಮ ಒಂದು ಕ್ವಶನ್ ಸೇಮ್ ಆಗಿದ್ರೆ ನಾನು ಒಂದು ಆದಷ್ಟು ಬೇಗ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ವಿಡಿಯೋನೇ ಒಂದು ಅಪ್ಡೇಟ್ ಮುಖಾಂತರ ನಾನು ಶೇರ್ ಅನ್ನ ಮಾಡ್ಕೊಂತೀನಿ ಅಂತ ಹೇಳಿದ್ದೀನಿ. ಸೊ ಫೈನಲ್ ಆಗಿ ತಮ್ಮ ಒಂದು ಡೌಟ್ಸ್, ತಮ್ಮ ಒಂದು ಕ್ವಶನ್ಸ್ ನ ಒಂದು ಮುಖಾಂತರ ನಾನು ಈ ಒಂದು ವಿಡಿಯೋ ಮುಖಾಂತರ ನಾನು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಏನು ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಸುಮಾರು 44,228 ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಅನ್ನ ಮಾಡಕ್ಕೆ ಕೊನೆಯ ಒಂದು ಡೇಟ್ ನಾಳೆ ತಿಂಗಳು 5ನೇ ತಾರೀಕು ಇದರ ಒಂದು ಲಾಸ್ಟ್ ಡೇಟ್ ಇರುತ್ತೆ. ಯಾವುದೇ ಒಂದು ಕಾರಣಕ್ಕೂ ಇಲ್ಲಿ ಒಂದು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಅನ್ನ ಮಾಡಲ್ಲ, ಜಾಸ್ತಿಯನ್ನ ಮಾಡಲ್ಲ. ತಾವು ಸಾಧ್ಯವಾದಷ್ಟು ತಾವು ನಾಳೆ ತಿಂಗಳು 5ನೇ ತಾರೀಕು ಒಳಗಡೆ ತಾವು ಅಪ್ಲಿಕೇಶನ್ ತಾವು ಹಾಕುವುದಕ್ಕೆ ಪ್ರಯತ್ನ ಮಾಡಿ. ಅದಕ್ಕಿಂತ ಮಿಗಿಲಾಗಿ ಏನು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಬಹಳಷ್ಟು ತಾವು ಖಂಡಿತವಾಗಿ ಮಿಸ್ಟೇಕ್ಸ್ ಅನ್ನ ಮಾಡಿದಿರಿ, ಅದನ್ನು ಕೂಡ ತಾವು ಶೇರ್ ಅನ್ನ ಮಾಡಿದಿರಿ. ತಾವು ತಮ್ಮ ಒಂದು ಅಪ್ಲಿಕೇಶನ್ ಎಡಿಟ್ ಮತ್ತು ಕರೆಕ್ಷನ್ ಮಾಡ್ಕೊಳ್ಳಕ್ಕೆ ನಾಳೆ ತಿಂಗಳು 5ನೇ ತಾರೀಕಿಂದ ಹಿಡಿದು 8ನೇ ತಾರೀಕು ಅಂದ್ರೆ ಸುಮಾರು 3 ದಿನದ ಒಂದು ಒಳಗಡೆ ತಮ್ಮ ಒಂದು ಅಪ್ಲಿಕೇಶನ್ಸ್ ಅನ್ನ ತಾವೇನು ಮಿಸ್ಟೇಕ್ಸ್ ಅನ್ನ ಮಾಡಿರ್ತೀರಿ ಅದನ್ನ ತಾವು ಎಡಿಟ್ ಅನ್ನ ಮಾಡ್ಕೋಬಹುದು. ಅದು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ನಾನು ಮುಂದೆ ಒಂದು ವಿಡಿಯೋ ಮುಖಾಂತರ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ತಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಂಡಿಯಾ ಪೋಸ್ಟ್ ಆಫೀಸ್ ಹೌ ಟು ಫಿಲ್ GDS ಪ್ರಿಫರೆನ್ಸ್ ಇನ್ ಆನ್ಲೈನ್ ಫಾರ್ಮ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಇದಕ್ಕಿಂತ ಒಂದು ಮುಂಚೆ ಬ್ರದರ್, ಯಾವ ಒಂದು ಡಿವಿಷನ್ಗೆ ನಾವು ಅಪ್ಲೈ ಅನ್ನ ಮಾಡಿದ್ರೆ ಈ ಬಾರಿ ನಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ, ನಮ್ಮದು SLC ನಲ್ಲಿ ಒಂದು 70, 80, 90% ಅಬೋ ನಮ್ಮ ಒಂದು ಪರ್ಸೆಂಟೇಜ್ ಇದೆ, ಯಾವ ಒಂದು ಡಿವಿಷನ್ಗೆ ನಾವು ಅಪ್ಲೈ ಅನ್ನ ಮಾಡಿದ್ರೆ ಈ ಬಾರಿ ಖಂಡಿತವಾಗಿ ನಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ. ಇದರ ಬಗ್ಗೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಮಾತಾಡಕ್ ಹೋದ್ರೆ, ಮೊದಲು ತಾವು ಸರ್ಕಲ್ ಅನ್ನ ತಾವೇನು ಸೆಲೆಕ್ಟ್ ಅನ್ನ ಮಾಡ್ಕೊಂತೀರಾ, ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಕರ್ನಾಟಕ ಅಂತ ತಾವು ಸರ್ಕಲ್ ಅನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ ನಂತರ ಬಹಳಷ್ಟು ತಾವು ಡಿವಿಷನ್ಸ್ ಅನ್ನ ತಾವು ನೋಡಬಹುದು. ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಬಹಳಷ್ಟು ಒಂದು ಡಿವಿಷನ್ ಸುಮಾರು 34 ಒಂದು ಡಿವಿಷನ್ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು ಡಿವಿಷನ್ಗೆ ತಾವು ಈ ಬಾರಿ ತಾವು ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ಆದರೆ ಇದರಲ್ಲಿ ಯಾವ ಒಂದು ಡಿವಿಷನ್ಗೆ ನಾವು ಅಪ್ಲೈ ಅನ್ನ ಮಾಡಬೇಕು ಅಂದ್ರೆ, ಮೊದಲನೇದಾಗಿ ತಾವು ಇಲ್ಲಿ ಏನ್ ನೋಡಬೇಕು ಅಂದ್ರೆ ತಮ್ಮ ಒಂದು ಡಿವಿಷನ್ ಅಲ್ಲಿ ಎಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಸಪೋಸ್ ನಿಮ್ಮ ಒಂದು ಡಿವಿಷನ್ ಅಲ್ಲಿ ಅತಿ ಕಡಿಮೆ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ರೆ ತಾವೇನ್ ಮಾಡಬೇಕು, ನಿಮ್ಮ ಅಕ್ಕಪಕ್ಕದ ಒಂದು ಡಿವಿಷನ್ ಅಲ್ಲಿ ಕೂಡ ತಾವು ಎಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದರೆ ತಾವು ಅಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬೇಕು. ನಿಮ್ಮ ಒಂದು ಡಿವಿಷನ್ ಅಲ್ಲೇ ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದಾರೆ ಅಂದ್ರೆ ಸಪೋಸ್ 40 ಆಗಿರ್ಬೋದು, ಒಂದು 50, 60, 70 ಅಪ್ ಟು 100 ವರೆಗೂ ಒಂದು ವೇಕೆನ್ಸಿಗಳು ತಮ್ಮ ಒಂದು ಡಿವಿಷನ್ ಅಲ್ಲಿ ರಿಲೀಸ್ ಅನ್ನ ಮಾಡಿದರೆ
ಅಬ್ಸಲ್ಯೂಟ್ಲಿ ಹೇಳ್ತಾ ಇದ್ದೀನಿ 100% ನಿಮ್ಮ ಒಂದು ಡಿವಿಷನ್ಗೆ ತಾವು ಅಪ್ಲೈಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ. ಸಪೋಸ್ ನಿಮ್ಮ ಒಂದು ಡಿವಿಷನಲ್ಲಿ ಅತಿ ಕಡಿಮೆ ಆಗಿರುವಂತಹ ಒಂದು ವೇಕೆನ್ಸಿ ಅಂದರೆ ಒಂದು 10 ಆಗಿರ್ಬೋದು, 5 ಆಗಿರ್ಬೋದು, 20 ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ವೇಕೆನ್ಸಿಗಳನ್ನು ರಿಲೀಸನ್ನು ಮಾಡಿದರೆ ತಾವು ಮುಲಾಜಿಲ್ದಿರ ತಮ್ಮ ಒಂದು ಅಕ್ಕಪಕ್ಕದ ಒಂದು ಡಿವಿಷನ್ಗೆ ತಾವು ಅಪ್ಲೈಯನ್ನು ಮಾಡೋಕ್ಕೆ ತಾವು ಪ್ರಯತ್ನ ಮಾಡಿ. ಓಕೆನಾ? ತಾವು ಮೊದಲನೇದಾಗಿ ಸೆಲೆಕ್ಷನ್ ತಾವು ಸರ್ಕಲ್ ಅನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರಿ, ಕರ್ನಾಟಕ ಸ್ಟೇಟ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರಿ. ನಂತರ ಅತಿ ಹೆಚ್ಚು ಒಂದು ವೇಕೆನ್ಸಿಗಳು ಇರುವಂತಹ ಒಂದು ಡಿವಿಷನ್ ನ ತಾವು ಇಲ್ಲಿ ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್ ಆಗಿ ಮಾತಾಡಕ್ ಹೋದ್ರೆ ನಾನು ಇಲ್ಲಿ ಒಂದು ಡಿವಿಷನ್ ಅನ್ನ ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಂತೀನಿ. ತಾವು ನೋಡಬಹುದು ಗೋಕಾಕ್ ಎನ್ನುವಂತಹ ಒಂದು ಡಿವಿಷನ್ ಅಥವಾ ಒಂದು ಡಿಸ್ಟಿಕ್ ಅನ್ನ ನಾವು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ ನಂತರ ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು ಕೇವಲ 7 ವೇಕೆನ್ಸಿಗಳು ಮಾತ್ರ ಈ ಒಂದು ಗೋಕಾಕ್ ಎನ್ನುವಂತಹ ಒಂದು ಡಿವಿಷನ್ಗೆ ಏನು ರಿಲೀಸ್ ಅನ್ನ ಮಾಡಿದ್ದಾರೆ. ಖಂಡಿತವಾಗಿ ಈ ಒಂದು ಡಿವಿಷನ್ಗೆ ತಾವು ಅಪ್ಲೈಯನ್ನ ಮಾಡ್ತೀರಾ. ತಾವು ಯಾವುದೇ ಒಂದು ಕಾರಣಕ್ಕೂ ತಾವು ಈ ಒಂದು ಡಿವಿಷನ್ಗೆ ತಾವು ಅಪ್ಲೈಯನ್ನ ಮಾಡಬೇಡಿ. ಕಾರಣ ಏನಂದ್ರೆ ಅತಿ ಹೆಚ್ಚು ಒಂದು ಕ್ಯಾಂಡಿಡೇಟ್ಸ್ಗಳು ಏನು ಗೊತ್ತಿಲ್ದಿರಾನೆ ಈ ಒಂದು ಡಿವಿಷನ್ಗೆ ಅಪ್ಲೈಯನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಡಿವಿಷನ್ ನ ಒಂದು ಕಟ್ ಆಫ್ ಏನಿದೆ ಅತಿ ಹೆಚ್ಚು ಹೋಗುವಂತಹ ಒಂದು ಸಾಧ್ಯತೆಗಳಿದಾವೆ. ಸೊ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆಗುದಿಲ್ಲ. ಈ ಒಂದು ಇಂತಹ ಒಂದು ಡಿವಿಷನ್ಗೆ ತಾವು ಅಪ್ಲೈಯನ್ನ ಮಾಡಕ್ಕೆ ತಾವು ಹೋಗಬೇಡಿ. ನಾನು ಫಾರ್ ಎಕ್ಸಾಂಪಲ್ ಆಗಿ ತಾವು ನೋಡಬಹುದು ಇಲ್ಲಿ ಒಂದು ಬಾಗಲಕೋಟೆ ಎನ್ನುವಂತಹ ಒಂದು ಡಿವಿಷನ್ ನಾವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ತೀನಿ. ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು ಸುಮಾರು 23ಕ್ಕಿಂತ ಹೆಚ್ಚು ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಅಬ್ಸಲ್ಯೂಟ್ಲಿ ಇಲ್ಲಿ ತಾವು ಈ ಒಂದು ಡಿವಿಷನ್ಗೆ ಮಾತ್ರ ತಾವು ಈ ಬಾರಿ ಅಪ್ಲಿಕೇಶನ್ ನ ತಾವು ಹಾಕಬಹುದು. ನಾನು ಇದೇ ಒಂದು ಡಿವಿಷನ್ಗೆ ತಾವು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಿಲ್ಲ, ಜಸ್ಟ್ ನಾನು ಎಕ್ಸಾಂಪಲ್ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ತಮ್ಮ ಒಂದು ಅಕ್ಕಪಕ್ಕದ ಒಂದು ಡಿವಿಷನ್ ಅಲ್ಲಿ ಅತಿ ಹೆಚ್ಚು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದರೆ ತಾವು ಅದನ್ನೇ ತಾವು ಟಾರ್ಗೆಟ್ ಅನ್ನ ಮಾಡಿಕೊಂಡು ಅದೇ ಒಂದು ಡಿವಿಷನ್ಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನ ಮಾಡಿ. ನೋಡಬಹುದು ಇಲ್ಲಿ ಬಾಗಲಕೋಟೆ ಎನ್ನುವಂತಹ ಒಂದು ಡಿವಿಷನ್ಗೆ ಸುಮಾರು 23 ಒಂದು ಡಿವಿಷನ್ ಏನು ಒಂದು ವೇಕೆನ್ಸಿಗಳನ್ನು ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು 23 ಒಂದು ವೇಕೆನ್ಸಿಗಳು ಇಲ್ಲಿ ಒಂದು 7 ವೇಕೆನ್ಸಿಗಳು ಸುಮಾರು 3 ಪೋಸ್ಟ್ ಮೇಲೆ ರಿಲೀಸ್ ಅನ್ನ ಮಾಡಿರ್ತಾರೆ. ತಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಒಂದು BPM ಆಗಿರ್ಬೋದು, ABPM ಆಗಿರ್ಬೋದು ಮತ್ತು ಡಾಕ್ ಸೇವಕ್ 3 ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿರ್ತಾರೆ. ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಇಲ್ಲಿ ಮೊದಲನೇದಾಗಿ ಇಲ್ಲಿ ಒಂದು BPM ನ ಒಂದು ಪೋಸ್ಟ್ಗೆ ಸುಮಾರು 12,000 ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ABPMಗೆ ಸುಮಾರು 10,000 ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಏನಿದು ಸ್ಯಾಲರಿಯನ್ನ ಇಲ್ಲೇ ಒಂದು ಡೈರೆಕ್ಟ್ ಆಗಿ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ತಾವು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ತಾವು BPM ಎನ್ನುವಂತಹ ಒಂದು ಪೋಸ್ಟ್ಗೆ ತಾವು ಅಪ್ಲೈಯನ್ನ ಮಾಡಬೇಕಾಗಿರುತ್ತೆ. ತಾವು ಯಾವುದೇ ಒಂದು ಡಿವಿಷನ್ ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಮೊದಲನೇದಾಗಿ ತಾವು ಈ ರೀತಿಯಾಗಿರುವಂತಹ ಒಂದು ವೇಕೆನ್ಸೀಸ್ ಗಳನ್ನ ತಾವು ನೋಡ್ತೀರಾ. GDS BPM ಆಗಿರ್ಬೋದು, GDS ABPM ಆಗಿರ್ಬೋದು, GDS ಡಾಕ್ ಸೇವಕ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ವೇಕೆನ್ಸಿಗಳನ್ನ ತಾವು ಏನ್ ನೋಡ್ತೀರಾ. ಮೊದಲನೇದಾಗಿ ತಾವು BPM ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕು. ನಂತರ ABPM ನ ತಾವು ಸೆಲೆಕ್ಟ್ ಅನ್ನ ಮಾಡಬೇಕು. ನಂತರ ಡಾಕ್ ಸೇವಕ್ ನ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ಅಕಾರ್ಡಿಂಗ್ ಟು ತಾವು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನ ತಾವು ಹಾಕಬೇಕಾಗಿರುತ್ತೆ. ತಾವು ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ಒಂದು BPM ಎನ್ನುವಂತಹ ಒಂದು ಪೋಸ್ಟ್ಗೆ ತಾವು ಪ್ರಿಫರೆನ್ಸ್ ನಂಬರ್ 1 ಅಂತ ತಾವು ಕೊಡಬೇಕಾಗಿರುತ್ತೆ. ಇದೇ ರೀತಿಯಾಗಿ ಈ ಒಂದು ಡಿವಿಷನ್ ಅಲ್ಲಿ ಆಗಿರ್ಬೋದು ತಾವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಒಂದು ಡಿವಿಷನ್ ಅಲ್ಲಿ BPM ಎನ್ನುವಂತಹ ಒಂದು ಪೋಸ್ಟ್ಗೆ ತಾವು ಏನೋ ಒಂದು ಪ್ರಿಫರೆನ್ಸ್ ಅನ್ನ ಕೊಡಿ. ಇದರಲ್ಲಿ ತಾವು ನೋಡಬಹುದು 2ನೇ ಒಂದು ಪ್ರಿಫರೆನ್ಸ್ ಅನ್ನ ಕೊಡ್ತೀನಿ ನಾನು, ಇಲ್ಲಿ ಒಂದು 3ನೇ ಒಂದು ಪ್ರಿಫರೆನ್ಸ್ ಅನ್ನ ಕೊಡ್ತೀನಿ, ಇಲ್ಲಿ ಒಂದು 4ನೇ ಒಂದು ಪ್ರಿಫರೆನ್ಸ್ ಅನ್ನ ಕೊಡ್ತೀನಿ. ಇದೇ ರೀತಿಯಾಗಿ BPM ನ ಒಂದು ವೇಕೆನ್ಸಿಗೆ ಮೊದಲನೇದಾಗಿ 1 2 3 4 5 ಅಪ್ ಟು ಎಷ್ಟು ಒಂದು BPM ಪೋಸ್ಟ್ ನ ರಿಲೀಸ್ ಅನ್ನ ಮಾಡಿರ್ತಾರೆ ಈ ಒಂದು ಆರ್ಡರ್ ವೈಸ್ ತಾವು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನ ತಾವು ಕೊಡಬೇಕು. ಇದನ್ನ ಬಿಟ್ಟು ಮಿಕ್ಕಿರುವಂತಹ ಒಂದು ವೇಕೆನ್ಸಿಗಳು ಯಾವುದು ABPM ಮತ್ತು ಡಾಕ್ ಸೇವಕ್. ಅದರಲ್ಲಿ ತಾವು ಏನ್ ಮಾಡ್ತೀರಾ ಅಂದ್ರೆ ABPM ನ ಒಂದು ಏನು ಒಂದು ಪ್ರಿಫರೆನ್ಸ್ ಗೆ ತಾವು ಏನು ಒಂದು ಕಂಟಿನ್ಯೂ ಅನ್ನ ಮಾಡಬೇಕಾಗಿರುತ್ತೆ. BPM ಗೆ ತಾವು 1 to 10 ಅನ್ನ ಹಾಕಿದ್ರೆ ABPM ಗೆ ತಾವು 10 ರಿಂದ 11 12 13 14 ಈ ರೀತಿಯಾಗಿ ತಾವು ಪ್ರಿಫರೆನ್ಸ್ ಅನ್ನ ಹಾಕಿ ನಂತರ ಡಾಕ್ ಸೇವ್ಗೂ ಕೂಡ ಅಪ್ ಟು ತಾವು ಏನೋ ಒಂದು ABPM ಗೆ ಒಂದು 15 ವರೆಗೂ ತಾವು ಸ್ಟಾಪ್ ಅನ್ನ ಮಾಡಿರ್ತೀರಿ. ಡಾಕ್ ಸೇವ್ಗೆ 15 16 17 18 ಈ ರೀತಿಯಾಗಿ ಆಗಿ ಒಂದು ಆರ್ಡರ್ ವೈಸ್ ತಾವು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನ ತಾವು ಬಹಳ ಇಂಪಾರ್ಟೆಂಟ್ ಆಗಿ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. ಸ್ನೇಹಿತರೆ, ಈ ರೀತಿ ತಮ್ಮ ಒಂದು ಡಿವಿಷನ್ ಮತ್ತು ಅಕಾರ್ಡಿಂಗ್ ಟು ಒಂದು ಪೋಸ್ಟ್ ವೈಸ್ ಒಂದು ಪ್ರಿಫರೆನ್ಸ್ ಅನ್ನ ತಾವು ಕೊಟ್ಟಿದ್ರೆ ಖಂಡಿತವಾಗಿ ಹೇಳ್ತಿದ್ದೀನಿ ಈ ಬಾರಿ ತಮ್ಮ ಒಂದು ಸೆಲೆಕ್ಷನ್ ಆಗುವಂತಹ ಒಂದು ಚಾನ್ಸಸ್ ಬಹಳ ಅಂದ್ರೆ ಬಹಳ ಒಂದು ಜಾಸ್ತಿ ಆಗುತ್ತೆ. ಇಲ್ಲಿ ಕ್ಯಾಟಗರಿ ವೈಸ್ ಬಗ್ಗೆ ಮಾತಾಡಕ್ ಹೋದ್ರೆ ಯಾವ ಒಂದು ಕ್ಯಾಟಗರಿಯವರು ಯಾವ ರೀತಿ ಪ್ರಿಫರೆನ್ಸ್ ಅನ್ನ ತಾವು ಕೊಡಬೇಕಾಗಿರುತ್ತೆ ಅಂದ್ರೆ ತಾವು ಇಲ್ಲಿ SC ಕ್ಯಾಟಗರಿ ಆಗಿರ್ಬೋದು, ಅದರ ರಿಸರ್ವ್ಡ್ ಕ್ಯಾಟಗರಿ ಅಂದ್ರೆ ಒಂದು EWS ನ ಒಂದು ಕ್ಯಾಟಗರಿ ಆಗಿರ್ಬೋದು ಮತ್ತು ಜನರಲ್ ನ ಒಂದು ಕ್ಯಾಟಗರಿ ಆಗಿರ್ಬೋದು ನೋಡಬಹುದು.
ಸಪೋಸ್ SC ನ ಒಂದು ಕ್ಯಾಟಗರಿ ಆಗಿದ್ರೆ ಮೊದಲು ತಾವು BPM ಗೆ ತಾವು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನ ತಾವು ಕೊಡಬೇಕಾಗಿರುತ್ತೆ. ಅಂದ್ರೆ ಒಂದು 12,000 ಅಂತ ಏನ್ ಮೆನ್ಷನ್ ಮಾಡಿರ್ತಾರೆ ಆ ಒಂದು ಪೋಸ್ಟ್ ಗೆ ತಾವು ಇಲ್ಲಿ ಮೊದಲನೇದಾಗಿ ಪ್ರಿಫರೆನ್ಸ್ ಅನ್ನ ಕೊಡಬೇಕು. ಅದೇ ರೀತಿಯಾಗಿ ಈ ಒಂದು SC ನ ಒಂದು ಕ್ಯಾಟಗರಿ ಯಾರೆಲ್ಲ ಒಂದು ಸೇರಿರ್ತೀರಿ ಈ ಒಂದು ಕ್ಯಾಟಗರಿ ಕೂಡ ಜನರಲ್ ಎನ್ನುವಂತಹ ಒಂದು ಕ್ಯಾಟಗರಿ ಕೂಡ ತಾವು ಅಪ್ಲಿಕೇಶನ್ಸ್ ಅನ್ನ ತಾವು ಹಾಕಬಹುದು. ಅಂದ್ರೆ ಸ್ವಂತವಾಗಿರುವಂತಹ ಒಂದು ಕ್ಯಾಟಗರಿಗೆ ಅಪ್ಲೈ ಅನ್ನ ಮಾಡಿ ಮತ್ತೊಂದು ಒಂದು ಕ್ಯಾಟಗರಿಗೂ ಕೂಡ ತಾವು ಅಪ್ಲಿಕೇಶನ್ ಹಾಕಿ ತಾವು ಸೆಲೆಕ್ಷನ್ಸ್ ಅನ್ನ ತಾವು ಪಡಿಬಹುದು. ಇಲ್ಲಿ ಸೇಮ್ ಆಗಿರುವಂತಹ ಒಂದು ಡಿವಿಷನ್ ಅಲ್ಲಿ ಜನರಲ್ ನ ಒಂದು ಕ್ಯಾಟಗರಿಗೆ ಕೂಡ ತಾವು ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಜನರಲ್ ನ ಒಂದು ಕ್ಯಾಟಗರಿಯ ಒಂದು ಏನೋ ಒಂದು ಪೋಸ್ಟ್ ಗಳಿಗೂ ಕೂಡ ಇಲ್ಲಿ BPM ಅಂತ ಏನ್ ಮೆನ್ಷನ್ ಮಾಡಿರ್ತಾರೆ 12,000 ಅಂತ ಒಂದು ಏನ್ ಮೆನ್ಷನ್ ಮಾಡಿರ್ತಾರೆ ತಾವು ಇದನ್ನು ಕೂಡ ತಾವು ಪ್ರಿಫರೆನ್ಸ್ ಅನ್ನ ಹಾಕಿ ನಂತರ SC ನ ಒಂದು ಏನೋ ಒಂದು GDS ABPM ನ ಒಂದು 10,000 ನಂತರ ಸೆಕೆಂಡ್ ಆಗಿ ತಾವು ಪ್ರಿಫರೆನ್ಸ್ ಅನ್ನ ಹಾಕಿ ನಂತರ ಜನರಲ್ ABPM ಗೆ ತಾವು 10,000 ಅಂತ ತಾವೇನ್ ನೋಡ್ತಿದ್ದೀರಾ ಇದಕ್ಕೆ ತಾವು ಪ್ರಿಫರೆನ್ಸ್ ಅನ್ನ ಹಾಕಿ ನಂತರ SC ಡಾಕ್ ಸೇವಕ್ಗೆ 10,000 ಮತ್ತು ಜನರಲ್ ಡಾಕ್ ಸೇವಕ್ಗೆ ಇಲ್ಲಿ 10,000 ಅಂತ ತಾವು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನ ತಾವು ಹಾಕಬೇಕಾಗಿರುತ್ತೆ. ಅಂದ್ರೆ ಅಕಾರ್ಡಿಂಗ್ ಟು ಟರ್ಮ್ಸ್ ಅಂಡ್ ಕಂಡೀಷನ್ ತಮ್ಮ ಒಂದು ಒಂದು ಕ್ಯಾಟಗರಿಗೆ ತಾವು ಅಪ್ಲೈ ಅನ್ನ ಮಾಡಿದ್ದು ಇತರರ ಒಂದು ಕ್ಯಾಟಗರಿಗೂ ಕೂಡ ತಾವು ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನ ಹಾಕಬೇಕು. ಬಹಳ ಒಂದು ಇಂಪಾರ್ಟೆಂಟ್ ಆಗಿ ತಾವು ಏನು ಇಲ್ಲಿ ಮೈಂಡ್ ಅನ್ನ ಇಟ್ಕೋಬೇಕು ಅಂದ್ರೆ ತಾವು ಮೊದಲು ತಾವು BPM ಗೆ ತಾವು ಏನೋ ಒಂದು ಪ್ರಿಫರೆನ್ಸ್ ಅನ್ನ ಕೊಡಬೇಕು, ಆಮೇಲೆ ABPM ಗೆ ತಾವು ಪ್ರಿಫರೆನ್ಸ್ ಅನ್ನ ಕೊಡಬೇಕು, ನಂತರ ಡಾಕ್ ಸೇವಕ್ಗೆ ತಾವು ಇಲ್ಲಿ ಪ್ರಿಫರೆನ್ಸ್ ಅನ್ನ ಕೊಟ್ಟು ತಾವು ಅಪ್ಲಿಕೇಶನ್ ತಾವು ಹಾಕಬೇಕಾಗುತ್ತೆ. ಓಕೆನಾ? ಇಷ್ಟು ಸ್ನೇಹಿತರೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ರಿಸಲ್ಟ್ಸ್ ಬಗ್ಗೆನೂ ಬಹಳಷ್ಟು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರು ನೋಡಿ. ನಾಳೆ ಮಂತ್ ಲಾಸ್ಟ್ ವೀಕ್ ನಲ್ಲಿ ತಮ್ಮ ಒಂದು ರಿಸಲ್ಟ್ಸ್ ಅನ್ನ ರಿಲೀಸ್ ಅನ್ನ ಮಾಡ್ತಾರೆ. ಸೊ ಅದಕ್ಕಿಂತ ಮುಂಚೆ ತಮ್ಮ ಒಂದು ಎಡಿಟ್ ಮತ್ತು ಕರೆಕ್ಷನ್ ಅತಿ ಬೇಗವಾಗಿ ರಿಲೀಸ್ ಅನ್ನ ಮಾಡ್ತಾರೆ. ಅದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಯಾವ ಒಂದು ಫೀಲ್ಡ್ ಅಲ್ಲಿ ತಾವು ಎಡಿಟ್ ಅನ್ನ ಮಾಡ್ಕೋಬಹುದು, ಕರೆಕ್ಷನ್ ಮಾಡ್ಕೋಬಹುದು, ಯಾವ ರೀತಿ ತಾವು ಎಡಿಟ್ ಅನ್ನ ಮಾಡ್ಕೋಬಹುದು ಎಂಬುದರ ಬಗ್ಗೆ ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ಮುಂದೆ ಶೇರ್ ಅನ್ನ ಮಾಡ್ತೀನಿ. ಸೊ ಸಾಧ್ಯವಾದಷ್ಟು ತಾವು ಪ್ರತಿ ಒಂದು ಅಪ್ಡೇಟ್ ಅನ್ನ ಪ್ರತಿ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ಮಿಸ್ ಮಾಡ್ಕೊಂಡಿದ್ರೆ ತಾವು ನೋಡಕ್ಕೆ ಟ್ರೈ ಅನ್ನ ಮಾಡಿ. ಇದೇ ರೀತಿಯಂತಹ ಒಂದು ಅಪ್ಡೇಟ್ಗಳಿಗೋಸ್ಕರ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ತಾವು ಈಗಾಗಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.